ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ. ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ಹೇಗೆ ನೀವು ನಿಮ್ಮ ತ್ವಚೆನ ಕಾಪಾಡ್ಕೋಬಹುದು, ಹಾಗೆ ಹೇಗೆ ಡ್ರೈನೆಸ್ ನ ನೀವು ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳ್ತೀನಿ. ಈ ಚಳಿಗಾಲದಲ್ಲಿ ನಮ್ಮ ಸ್ಕಿನ್ ತುಂಬಾ ಒಡೆಯೋದು ತುಂಬಾ ಕಾಮನ್ ಆಗಿ ಆಗುತ್ತೆ. ಅದು ಒಡೆಯೋದ್ರಿಂದ ನಿಮ್ಗೆ ತುಂಬಾ ಮೈ ತುರ್ಸುತ್ತೆ ಅಥವಾ ಇರಿಟೇಷನ್ ಆಗುತ್ತೆ. ಕೆಲವೊಬ್ಬರಿಗೆ ಅಂತೂ ಗಾಯ ಕೂಡ ಆಗ್ಬಿಡುತ್ತೆ. ಸೊ ಹೇಗೆ ಇದನ್ನ ಕಾಪಾಡ್ಕೊಳ್ಬೇಕು, ಯಾಕೆ ಇದಾಗುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಮ್ಮ ದೇಹದಲ್ಲಿ, ನಮ್ಮ ಚರ್ಮದಲ್ಲಿ ಎಣ್ಣೆಗಳು ಉತ್ಪಾದನೆ ಆಗುತ್ತೆ. ಕಾಮನ್ ಆಗಿ ಇದನ್ನ ನಾವು ಸ್ಕ್ವಾಲೇನ್ ಅಂತ ಹೇಳ್ತೀವಿ. ಈ ಸ್ಕ್ವಾಲೇನ್ ಅನ್ನೋದು ಒಂದು ಎಣ್ಣೆ ಪದಾರ್ಥ ನಮ್ಮ ದೇಹದಲ್ಲಿ ಉತ್ಪಾದನೆ ಆಗಿ ನಮ್ಮ ಚರ್ಮನ ಸಾಫ್ಟ್ ಆಗಿ ಇಡುತ್ತೆ. ಅದಲ್ಲದೆ ಹೈಲುರೋನಿಕ್ ಆಸಿಡ್ ಅನ್ನೋದು ಕೂಡ ಒಂದು ನೀರು ಒಳಗಡೆ ಇಟ್ಕೊಳ್ಳಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ತುಂಬಾ ಕ್ಲೈಮೇಟ್ ತುಂಬಾ ಡ್ರೈ ಇರುವ ಕಾರಣ, ಅದರಲ್ಲಿ ನೀರಿನ ಅಂಶ ಇಲ್ಲದೆ ಇರುವ ಕಾರಣ, ಗಾಳಿಯಲ್ಲಿ ನೀರಿನ ಅಂಶ ಇರಲ್ಲ, ತುಂಬಾ ಜಾಸ್ತಿ ಚಳಿ ಇರುವ ಕಾರಣ ನಮ್ಮ ತ್ವಚೆ ಇದೆಲ್ಲ ಉತ್ಪಾದನೆ ಮಾಡಲ್ಲ. ಹಾಗೂ ನಮ್ಮ ತ್ವಚೆಯಲ್ಲಿರುವ ನೀರಿನ ಅಂಶ ಆಚೆ ಹೋಗ್ಬಿಡುತ್ತೆ. ಅದರಿಂದ ನಮ್ಮ ತ್ವಚೆ ತುಂಬಾ ಡ್ರೈನೆಸ್ ಆಗುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ತುಂಬಾ ಹಾರ್ಶ್ ಕೆಮಿಕಲ್ ಯೂಸ್ ಮಾಡೋದ್ರಿಂದ ಕೂಡ ಡ್ರೈನೆಸ್ ಆಗುತ್ತೆ. ನೀವೇನಾದ್ರೂ ತುಂಬಾ ಸ್ಟ್ರಾಂಗ್ ಆಗಿರುವ ಸೋಪ್ಗಳನ್ನ ಯೂಸ್ ಮಾಡ್ತಿದ್ರೆ ನಮ್ಮ ಚರ್ಮದಲ್ಲಿ ಉತ್ಪಾದನೆ ಆಗಿರುವಂತ ಎಣ್ಣೆ ಅಂಶ ಕೂಡ ತೊಳೆದು ಹಾಕ್ಬಿಡ್ತಿದ್ದೀರಾ. ಅದರಿಂದ ನಿಮ್ಗೆ ಈ ತೊಂದರೆ ಉಂಟಾಗ್ತಿದೆ, ತುಂಬಾ ಡ್ರೈನೆಸ್ ಆಗ್ತಿದೆ. ಇದನ್ನ ನಾವು ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಕೇವಲ ನೀವು ಮೈ ಮೇಲೆ ಏನ್ ಹಚ್ತೀರಾ, ತ್ವಚೆ ಮೇಲೆ ಏನ್ ಹಚ್ತೀರಾ ಅದಷ್ಟೇ ಮುಖ್ಯ ಅಲ್ಲ. ಅದ್ರ ಜೊತೆಗೆ ನಿಮ್ಮ ಆಹಾರದಲ್ಲಿ ಏನ್ ತಗೋತಿದ್ದೀರಾ ಅದು ಕೂಡ ತುಂಬಾ ಮುಖ್ಯ. ಈ ಚಳಿಗಾಲದಲ್ಲಿ ನಮ್ಮ ಅಜ್ಜಿ ಅಂದ್ರೆಲ್ಲ ಹೇಳ್ತಿದ್ರಲ್ವಾ, ಎಳ್ಳು ತಿನ್ಬೇಕು, ಮತ್ತೆ ಧಾನ್ಯಗಳು ತಿನ್ಬೇಕು, ಬೀಜಗಳನ್ನೆಲ್ಲ ತಿಂತಿದ್ರು, ಸುಟ್ಕೊಂಡು ತಿಂತಿದ್ರು. ಇದರಿಂದ ಕೂಡ ನಿಮ್ಮ ಚರ್ಮ ತುಂಬಾ ಚೆನ್ನಾಗಿರುತ್ತೆ, ಡ್ರೈನೆಸ್ ಕಡಿಮೆ ಆಗುತ್ತೆ. ಯಾವ್ದೆಲ್ಲ ಅಂತ ಹೇಳಿದ್ರೆ, ಈ ನಟ್ಸ್ ಗಳನ್ನ ತಿನ್ಬಹುದು. ಇದರಲ್ಲಿ ಹೆಲ್ದಿ ಫ್ಯಾಟ್ ಇದೆ. ನಟ್ಸ್ ಯಾವ್ದೆಲ್ಲ ಅಂದ್ರೆ, ಗೋಡಂಬಿ ಆಗಿರ್ಬೋದು, ಬಾದಾಮಿ ಆಗಿರ್ಬೋದು, ಅಕ್ರೋಟ್, ವಾಲ್ನಟ್ ಅಂತ ಏನ್ ಹೇಳ್ತೀವಿ, ಅದರಲ್ಲಿ ಒಮೆಗಾ 3 ಇರುತ್ತೆ. ಸೊ ಇದನ್ನೆಲ್ಲ ನೀವು ದಿನನಿತ್ಯ ತಿಂದ್ರೆ ಸ್ಕಿನ್ ಚೆನ್ನಾಗಿರುತ್ತೆ. ಅದಲ್ಲದೆ ಇನ್ನೊಂದು, ನಾವು ಅಗಸೆ ಬೀಜ, ಫ್ಲಾಕ್ಸ್ ಸೀಡ್ಸ್, ಅದರಲ್ಲೂ ಕೂಡ ಒಮೆಗಾ 3 ಇರುತ್ತೆ, ಒಳ್ಳೆ ಎಣ್ಣೆ ಅಂಶ ಇರುತ್ತೆ. ಅದರಿಂದ ನಮ್ಮ ಚರ್ಮ ಚೆನ್ನಾಗಾಗುತ್ತೆ. ತಿನ್ನೋದ್ರಲ್ಲಿ ಇನ್ನೊಂದು ಯಾವ್ದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಕೊಬ್ಬರಿ ಅಥವಾ ತೆಂಗಿನಕಾಯಿಯ ಎಣ್ಣೆ ಏನಿರುತ್ತಲ್ವಾ, ಅದು ನಮ್ಮ ದೇಹಕ್ಕೆ ಒಳ್ಳೆ ಫ್ಯಾಟ್. ಅದರಿಂದ ನಮ್ಮ ಚರ್ಮ ಚೆನ್ನಾಗಾಗತ್ತೆ. ತುಪ್ಪ ಕೂಡ ತುಂಬಾ ಹೆಲ್ಪ್ಫುಲ್, ವಿಂಟರ್ ಸೂಪರ್ ಫುಡ್ ಅಂತ ಹೇಳ್ತೀವಿ. ನಮ್ಮ ಅಜ್ಜಿ ಕಾಲದಿಂದ ಕೂಡ ನಮ್ಮ ಚಳಿಗಾಲ ಬಂದ್ರೆ ಒಂದು ಉಂಡೆ ಮಾಡ್ಕೊಡ್ತಿದ್ರು. ಎಲ್ಲ ನಟ್ಸ್ ಗಳು ಹಾಕ್ಬಿಟ್ಟು, ಅಂಟು ಹಾಕಿ ಹಾಗೂ ತುಪ್ಪ ಹಾಕಿ ಅಂಟಿನ ಉಂಡೆ ತಿನ್ನೋದು ತುಂಬಾ ಕಾಮನ್ ಪ್ರಾಕ್ಟಿಸ್. ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಈ ಎಣ್ಣೆ ಅಂಶ, ಒಳ್ಳೆ ಫ್ಯಾಟ್ಸ್, ಹೆಲ್ದಿ ಫ್ಯಾಟ್ಸ್ ಅಂತ ಏನ್ ಹೇಳ್ತೀವಿ, ಅದು ತಿಂದಾಗ ನಮ್ಗೆ ಚರ್ಮ ಚೆನ್ನಾಗಾಗತ್ತೆ, ನಮ್ಮ ಸ್ಕಿನ್ ನಲ್ಲಿ ಡ್ರೈನೆಸ್ ಆಗೋದು ಕಡಿಮೆ ಆಗುತ್ತೆ. ಎಳ್ಳು ಕೂಡ ಹಾಗೆ ಒಂದು ವಿಂಟರ್ ಸೂಪರ್ ಫುಡ್. ಎಳ್ಳಲ್ಲೂ ಕೂಡ ಹೆಲ್ದಿ ಫ್ಯಾಟ್ಸ್ ಇರುತ್ತೆ. ಸೊ ಇದೆಲ್ಲನ ಸೇವಿಸಿ. ಅದರ ಜೊತೆಗೆ ಏನ್ ಹಚ್ಬೇಕು, ಏನ್ ಹಚ್ಬಾರ್ದು ಅಂತ ನಾನು ಆಲ್ರೆಡಿ ಹೇಳ್ದೆ. ಹಾರ್ಶ್ ಕೆಮಿಕಲ್ ಇರುವ ಸೋಪ್ ಗಳನ್ನ ಹಚ್ಬೇಡಿ. ಏನ್ ಹಚ್ಬೇಕು ಅಂದ್ರೆ, ಮೈಲ್ಡ್ ಆಗಿರುವ ಕ್ಲೆನ್ಸರ್, ಯಾವ್ದಾದ್ರು ಗ್ಲಿಸರಿನ್ ಇರುವ ಸೋಪ್ ಯೂಸ್ ಮಾಡ್ಬೋದು, ಅಥವಾ ಮನೆಯಲ್ಲೇ ನ್ಯಾಚುರಲ್ ಆಗಿ ಓಟ್ಸ್ ಪೌಡರ್ ಆಗಿರ್ಬೋದು, ಅದಕ್ಕೊಂಚೂರು ಹಾಲ್ ಸೇರಿಸ್ಬಿಟ್ಟು ಅದರಿಂದ ನೀವು ವಾಶ್ ಮಾಡ್ಕೋಬಹುದು. ರೋಸ್ ಸೇರಿಸಿ ಕೂಡ ಯೂಸ್ ಮಾಡ್ಬೋದು. ಸೊ ಇದರಿಂದ ಬಾಡಿನ ಕ್ಲೀನ್ ಮಾಡ್ಬೋದು. ಅಥವಾ ನಾರ್ಮಲ್ ಗ್ಲಿಸರಿನ್ ಸೋಪ್, ಯಾವ್ದಾದ್ರು ಗೋಟ್ ಮಿಲ್ಕ್ ಅಥವಾ ಯಾವ್ದಾದ್ರು ಮಿಲ್ಕ್ ಬೇಸ್ಡ್ ಸೋಪ್ ನ ಯೂಸ್ ಮಾಡಿ, ಅದರಿಂದ ಸ್ಕಿನ್ ಸಾಫ್ಟ್ ಆಗಿರುತ್ತೆ. ಅದ್ರ ಮೇಲೆ ಸ್ನಾನ ಆದ ತಕ್ಷಣ ನಿಮ್ಗೆ ತುಂಬಾ ಸ್ಕಿನ್ ಡ್ರೈ ಆಗತ್ತೆ. ಅದಕ್ಕೆ ನೀವು ಒಳ್ಳೆ ಮಾಯಿಶ್ಚರೈಸರ್ ಹಚ್ತೀರಾ ಅಲ್ವಾ, ಸೊ ಅದನ್ನ ಯಾವ್ದಾದ್ರು ಸ್ಕಿನ್ ನ ಮಾಯಿಶ್ಚರ್ ಪ್ರೊಟೆಕ್ಟ್ ಮಾಡೋಕೆ ಒಂದು ಹಚ್ಬೇಕು. ಬಟ್ ಏಜ್ ಓಲ್ಡ್ ಆಗಿ ಏನ್ ಹಚ್ತಿದ್ರು, ಅವ್ರೇನಾದ್ರು ಫೇಸ್ ವಾಶು, ಬಾಡಿ ವಾಶು, ಮಾಯಿಶ್ಚರೈಸರ್ ಹಚ್ತಿದ್ರಾ? ಇಲ್ಲ, ಎಣ್ಣೆಗಳನ್ನ ಹಚ್ತಿದ್ರು. ಈ ಎಣ್ಣೆಗಳಿಂದ ನಮ್ಮ ಸ್ಕಿನ್ ನ ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ಕೋಬಹುದು. ಈ ಸ್ಕಿನ್ ಬ್ಯಾರಿಯರ್ ಅಂತ ನಾವ್ ಏನ್ ಹೇಳ್ತೀವಿ, ಅದು ಚೆನ್ನಾಗಿದ್ದಾಗ ನಮ್ಮ ಸ್ಕಿನ್ ಡ್ರೈ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಮೊದ್ಲಿನ ಕಾಲದವ್ರು ಏನ್ ಮಾಡ್ತಿದ್ರು, ಸ್ನಾನಕ್ಕಿಂತ ಮುಂಚೆನೆ ಒಂದು ಅಭ್ಯಂಗ ಮಾಡ್ಕೊಂತಿದ್ರು, ಮಸಾಜ್ ಮಾಡ್ಕೋತಿದ್ರು. ಎಳ್ಳೆಣ್ಣೆನ ಉಪಯೋಗಿಸ್ಬೋದು. ಎಳ್ಳೆಣ್ಣೆಯಿಂದ ನಿಮ್ಮ ದೇಹಕ್ಕೆ ಮಸಾಜ್ ಮಾಡಿಕೊಂಡು ಅದಾದ ನಂತರ ಸ್ನಾನ ಮಾಡ್ಬೋದು. ಅದರಿಂದ ನಿಮ್ಮ ಸ್ಕಿನ್ ಸಾಫ್ಟ್ ಆಗಿರುತ್ತೆ. ಹಾರ್ಶ್ ಸೋಪ್ ಯೂಸ್ ಮಾಡಿಲ್ಲ ಅಂದ್ರೆ ಆ ಎಣ್ಣೆ ಅಂಶ ಇನ್ನು ಉಳ್ಕೊಳ್ಳುತ್ತೆ, ಮಾಯಿಶ್ಚರ್ ಆಗಿರುತ್ತೆ.
ಆದ್ರೆ ಸ್ನಾನ ಮಾಡಿದ ನಂತರ ಪ್ರತಿದಿನ ಇವತ್ತಿನ ದಿನದಲ್ಲಿ ನಮ್ಗೆ ಮಸಾಜ್ ಮಾಡ್ಕೊಂಡು ಸ್ನಾನಕ್ಕೆ ಹೋಗಷ್ಟು ಟೈಮ್ ಇಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಸ್ನಾನ ಆದ ನಂತರ ಒಂದು ಬಾಡಿ ಕ್ರೀಮ್ ಹಚ್ಬಿಡ್ತೀವಿ, ಮಾಯಿಶ್ಚರೈಸರ್ ಹಚ್ತೀವಿ. ಅದ್ ಹಚ್ಚಿದ್ರು ಕೂಡ ನಿಮ್ಗೆ ಡ್ರೈನೆಸ್ ಇದೆ. ಯಾಕೆ ಅಂತ ಹೇಳಿದ್ರೆ ನೀವು ಸರಿಯಾಗಿರುವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿಲ್ಲ, ಅದರಲ್ಲೂ ಕೂಡ ಕೆಮಿಕಲ್ಸ್ ಇದೆ. ಸೊ ಅದಕ್ಕೆ ನಾವು ತಯಾರು ಮಾಡಿದೀವಿ ಒಂದು ಡ್ಯೂ ಸಿಲ್ಕ್ ಬಾಡಿ ಆಯಿಲ್ ಅಂತ. ಇದು ಮಸಾಜ್ ಆಯಿಲ್ ಅಲ್ಲ, ಇದು ಸ್ನಾನ ನಂತರ ಹಚ್ಚುವಂತಹ ನೀವು ಕೈ ಎಲ್ಲ ಹಸಿ ಇದ್ದಾಗ, ನಿಮ್ಮ ದೇಹ ಹಸಿ ಇದ್ದಾಗಲೇ ಈ ಎಣ್ಣೆನ ಹಚ್ಬೋದು. ಹಾಗಾಗಿ ಸ್ನಾನ ಆದ್ಮೇಲೆ ನೀವು ಯಾವುದೇ ರೀತಿ ಥಿಕ್ ಹೆವಿ ಮಾಯಿಶ್ಚರೈಸರ್ ಹಚ್ಚೋ ಅವಶ್ಯಕತೆ ಇಲ್ಲ. ಇದರಲ್ಲಿ ನಾವ್ ಏನ್ ಹಾಕಿದೀವಿ ಅಂದ್ರೆ ಸ್ಕ್ವಾಲೇನ್ ಆಯಿಲ್ ಅಂತ ಹೇಳ್ತೀವಿ. ಸ್ಕ್ವಾಲೇನ್ ಅನ್ನೋದು ನಮ್ಮ ದೇಹ, ನಮ್ಮ ಚರ್ಮ ಅದಾಗದೆ ಉತ್ಪಾದನೆ ಮಾಡ್ಬೇಕಾಗಿರುವಂತಹ ಎಣ್ಣೆ ಅಂಶ. ಅದು ಉತ್ಪಾದನೆ ಮಾಡದೆ ಇರುವ ಕಾರಣ ನಮ್ಗೆ ಡ್ರೈನೆಸ್ ಆಗುತ್ತೆ. ಸೊ ಇದರಲ್ಲಿ ನಾವು ಆಲಿವ್ ಆಯಿಲ್ ಇಂದ ತೆಗೆದಿರುವಂತ ಸ್ಕ್ವಾಲೇನ್ ಎಣ್ಣೆನ ಯೂಸ್ ಮಾಡಿದೀವಿ. ಈ ಸ್ಕ್ವಾಲೇನ್ ಆಯಿಲ್ ಜೊತೆಗೆ ಇದರಲ್ಲಿ ಬಾದಾಮಿ ಎಣ್ಣೆ ಇದೆ, ಸ್ವೀಟ್ ಆಲ್ಮಂಡ್ ಆಯಿಲ್. ಅದ್ರ ಜೊತೆಗೆ ವಿಟಮಿನ್ ಇ ಕೂಡ ಹಾಕಿದೀವಿ, ಸ್ಕಿನ್ ನ ಸಾಫ್ಟ್ ಆಗಿ ಮತ್ತೆ ಬ್ರೈಟ್ ಆಗಿ ಇಟ್ಕೊಳ್ಳಕ್ಕೆ. ಅದ್ರ ಜೊತೆ ಲ್ಯಾವೆಂಡರ್ ಆಯಿಲ್ ಇದೆ, ಸೊ ಅದು ಸ್ಕಿನ್ ನ ತುಂಬಾ ಕಾಮ್ ಆಗಿ ಮಾಡುತ್ತೆ, ರಿಲ್ಯಾಕ್ಸ್ ಮಾಡುತ್ತೆ. ಸೊ ಇದೆಲ್ಲ ಸೇರಿಸಿ ನ್ಯಾಚುರಲ್ ಆಗಿ ತಯಾರು ಮಾಡಿರುವ ನಮ್ಮ ಡ್ಯೂ ಸಿಲ್ಕ್ ಇನ್ ಶವರ್ ಬಾಡಿ ಆಯಿಲ್. ಅಂದ್ರೆ ನಿಮ್ಮ ದೇಹ ಹಸಿ ಇದ್ದಾಗ್ಲೇ ಕೂಡ ಸ್ನಾನ ಆದ ತಕ್ಷಣ ಈ ಎಣ್ಣೆನ ನೀವು ಕೆಲವು ಡ್ರಾಪ್ಸ್ ಹಾಕಿ ಎಣ್ಣೆ ಹಚ್ಕೊಂಡು ಮತ್ತೆ 1-2 ಚಮ್ ನೀರ್ ಹಾಕೊಂಡ್ಬಿಟ್ರು ಮುಗ್ದು ಹೋಯ್ತು. ನೀವು ಯಾವುದೇ ರೀತಿಯ ಹೆವಿ ಕ್ರೀಮ್ ಹಚ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಈ ಪ್ರಾಡಕ್ಟ್ ನ ಟ್ರೈ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಪ್ರಾಡಕ್ಟ್ ನ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ ಅಮೆಝಾನ್ ಅಲ್ಲಿ ಈ ಪ್ರಾಡಕ್ಟ್ ಅವೈಲೇಬಲ್ ಇದೆ. ಅದರ ಲಿಂಕ್ ನಾವು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀವಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಈ ಆಯಿಲ್ ನ ನೀವು ಪರ್ಚೇಸ್ ಮಾಡಿ ಯೂಸ್ ಮಾಡಬಹುದು. 100% ನ್ಯಾಚುರಲ್ ಆಗಿ ಯಾವುದೇ ಹೆವಿ ಕೆಮಿಕಲ್ಸ್ ಅಥವಾ ತುಂಬಾ ಸ್ಟಿಕಿ ಆಗಿರುವ ಮಾಯಿಶ್ಚರೈಸರ್ಸ್ ಯೂಸ್ ಮಾಡೋ ಅವಶ್ಯಕತೆ ನಿಮ್ಗೆ ಇರಲ್ಲ. ಮತ್ತೆ ಈ ಎಣ್ಣೆ ನಿಮ್ಗೆ ಯಾವ್ದು ಡ್ರೆಸ್ಸಿಗೆ ಅಂಟಲ್ಲ, ಮೈಗೆ ಅಂಟಲ್ಲ. ಯಾಕಂದ್ರೆ ಇದು ತುಂಬಾ ಲೈಟ್ ವೇಟ್ ಆಯಿಲ್. ನಿಮ್ಗೆ ಇವನ್ ಬಾಡಿ ಮೇಲೆ ಪಿಂಪಲ್ಸ್ ಬರುತ್ತೆ, ಬಾಡಿ ಆಕ್ನೆ ಇರೋ ಪ್ರಾಬ್ಲಮ್ಸ್ ಇದ್ರೂ ಕೂಡ ಇದನ್ನ ಯೂಸ್ ಮಾಡಬಹುದು. ಇದರಿಂದ ಯಾವುದೇ ರೀತಿ ಪಿಂಪಲ್ಸ್ ಆಗ್ಲಿ ಅಲರ್ಜೀಸ್ ಆಗ್ಲಿ ಆಗೋದಿಲ್ಲ, 100% ನ್ಯಾಚುರಲ್ ಇರೋದ್ರಿಂದ. ಸೊ ಇವತ್ತೇ ಇದನ್ನ ಬೈ ಮಾಡಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ. ನಿಮ್ಮ ಈ ಚಳಿಗಾಲದಲ್ಲಿ ನಿಮ್ಮ ಚರ್ಮ, ನಿಮ್ಮ ತ್ವಚೆನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ಧನ್ಯವಾದಗಳು.